ಇಷ್ಟು ದಿನ ಶೋ ಸ್ಟಾರ್ಟ್ ಆಗುವಾಗ್ಲೇ ಕೌಂಟ್ರಲ್ಲಿ ಹೋಗಿ ಬೇಕಾದಂತ ಸೀಟನ್ನ ಸೆಲೆಕ್ಟ್ ಮಾಡ್ಕೊಂಡು ಟಿಕೆಟ್ ತಗೋತಿದ್ದೆ. ಬಟ್ ಇವತ್ತಿನ ಅರ್ಜೆಂಟಲ್ಲಿ ಬೇಕಾದ ಸೀಟಲ್ಲ, ಶೋ ಬುಕ್ ಮಾಡ್ಕೊಳ್ಳೋದಕ್ಕೂ ಲಿಟ್ರಲಿ ಪರದಾಡಿದೀನಿ. ಅನ್ಕೊಂಡೆ ಮುಂಚೆನೆ ಬುಕ್ ಮಾಡ್ಕೋಬೇಕಾಗಿತ್ತು ಅಂತ, ಬಟ್ ಈ ರೇಂಜಿಗಿರತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪಾರ್ಕಿಂಗ್ ಲಾಟಲ್ಲೂ ಜನ, ಕೌಂಟ್ರಲ್ಲೂ ಜನ, ಇಂಟರ್ವಲ್ ಅಂತ ಹೊರಗ್ ಬಂದ್ರೆ ವಾಶ್ರೂಮ್ ಅಲ್ಲೂ ಜನ ಜಾತ್ರೆ. ಎಷ್ಟೋ ತಿಂಗಳುಗಳಾಗಿತ್ತು ಈ ತರ ಕ್ರೌಡ್ ಮಧ್ಯೆ ಸಿನಿಮಾನ ನೋಡಿ. ಅಂಡ್ ಎಸ್ಪೆಷಲಿ ನಮ್ಮೂರಲ್ಲಿರೋ 2 ಸಿಂಗಲ್ ಸ್ಕ್ರೀನ್ಗಳು ತುಂಬಿ ತುಳುಕ್ತಾ ಇರೋದನ್ನ ನೋಡಿ ಸಖತ್ ಖುಷಿ ಆಯ್ತು. ಭೀಮಾ ಇದು ದುನಿಯಾ ವಿಜಯ್ ಅವರು ನಿರ್ದೇಶಿಸಿರುವಂತ ಚಿತ್ರ. ಪ್ಲಾಟ್ ಲೈನ್ ಕಡೆ ಬಂದ್ರೆ ಈ ಸಿನಿಮಾ ಸುತ್ತೋದು ಯುವಕರನ್ನ ಹಾಳು ಮಾಡ್ತಾ ಇರೋ ಡ್ರಗ್ ಮಾಫಿಯಾ ಸುತ್ತ. ಅದನ್ನ ಬೆಳೆಸ್ಕೊಂಡು ಬೆಂಗಳೂರು ಮಕ್ಕಳನ್ನ ಹಾಳು ಮಾಡ್ತಾ ಇರೋ ಡ್ರ್ಯಾಗನ್ ಮಂಜು ಅಂಡ್ ಟೀಮ್ ಒಂದ್ ಕಡೆ ಆದ್ರೆ, ಈ ದಂಧೆನ ಕಿತ್ತೊಗೆದು ಅವನನ್ನ ಮಟ್ಟ ಹಾಕೋದಕ್ಕೆ ನಿಂತಿರೋನೆ ನಮ್ಮ ಭೀಮಾ. ಸೊ ಈ ಕೆಲ್ಸದಲ್ಲಿ ಭೀಮಾ ಸಕ್ಸಸ್ಫುಲ್ ಆದ್ನ, ಅವನಿಗೆ ಎದುರಾದಂತ ಚಾಲೆಂಜಸ್ ಏನು, ಆಕ್ಚುಲಿ ಭೀಮಾ ಯಾರು, ಅವನ್ಯಾಕೆ ಇದನ್ನೆಲ್ಲ ಮೈಮೇಲೆ ಎಳ್ಕೊಂಡಿದ್ದಾನೆ ಅನ್ನೋ ವಿಷಯವನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಮ್ಯೂಸಿಕ್. ಸಿನಿಮಾದಲ್ಲಿನ ಸಂದರ್ಭ, ಅವುಗಳು ಕೊಡೋವಂಥ ಅನುಭವ ಟೋಟಲ್ ಆಗಿ ಎತ್ತಿ ಏರ್ಸ್ಬಿಟ್ಟಿದ್ದಾರೆ ಮಿಸ್ಟರ್ ಚರಣ್ ರಾಜ್ ಅವರು. ಭಯಂಕರ ಮಾತ್ರ. ಸ್ಪೆಷಲಿ ಆ ಮೊದಲ 40 ನಿಮಿಷ ಇದೆಯಲ್ಲ, ಥಿಯೇಟರ್ ಅನ್ನೋದು ಕಾನ್ಸರ್ಟ್ ಆಗೋಗಿತ್ತು. ಒಂದ್ ಕಡೆ ಹಾಡುಗಳ ಮೇಲೆ ಹಾಡು, ಅದನ್ನ ಪ್ಲೇಸ್ ಮಾಡಿರೋಂಥ ರೀತಿ, ಆ ಲಿರಿಕ್ಸ್ ಅಂಡ್ ಅದರ ಮೂಲಕ ಒಂದೊಂದೇ ಪಾತ್ರಗಳನ್ನ ತಂದು ಎಸ್ಟಾಬ್ಲಿಷ್ ಮಾಡಿದ್ದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಒಂದೊಳ್ಳೆ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ದಾರೆ ಇಡೀ ಸಿನಿಮಾಗೆ. ಅದರಲ್ಲೂ ಶುರುವಿನಲ್ಲೇ ಪಟ್ಲಿ ಪಟ್ಲಿ ಅಂತ ಒಂದು ಸಾಂಗ್ ಬರುತ್ತೆ. ಅಲ್ಲಿಂದ ಹುಟ್ಕೊಂಡಂತ ವೈಬ್ ಮತ್ತೆ ನಮ್ಮನ್ನ ಎಳ್ಕೊಂಡು ಆಲ್ಮೋಸ್ಟ್ ಪ್ರೀ ಇಂಟರ್ವಲ್ ವರ್ಗೂ ತುಂಬಾನೇ ಎಂಗೇಜಿಂಗ್ ಕರ್ಕೊಂಡು ಹೋಗುತ್ತೆ. ಮಧ್ಯೆ ಲವ್ ಯು ಕಣೆ ಸಾಂಗ್ ಬಂದಾಗ ಗ್ರಾಫ್ ಒಂಚೂರ್ ಕಡಿಮೆ ಆಯ್ತು ಬಿಟ್ರೆ ಓವರ್ ಆಲ್ ಫಸ್ಟ್ ಹಾಫ್ ನ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರು ಒಬ್ಬ ಆಕ್ಟರ್ ಆಗಿ, ಸ್ಟಾರ್ ಆಗಿ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆನೆ ಹೊತ್ಕೊಂಡು ಹೋಗಿದ್ದಾರೆ. ಬಿಕಾಸ್ ಅವರನ್ನ ಬಿಟ್ಟು ನೋಟೇಬಲ್ ಆಕ್ಟರ್ಸ್ ಅಂತ ಇಲ್ಲಿ ಇದ್ರೂ ಕೂಡ ಆಪೋಸಿಟ್ ಆಗಿ ಮತ್ತೊಬ್ಬ ಸ್ಟಾರ್ ಅಥವಾ ದೊಡ್ಡ ವಿಲನ್ ಅಂತ ಇರ್ಲಿಲ್ಲ. ಇದ್ದೋರೆಲ್ಲ ಹೊಸಬ್ರೆ, ಬಟ್ ಅವರನ್ನೆಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋದು ಡೈರೆಕ್ಟರ್ ವಿಜಯ್ ಅವರು. ವಿಲನ್ ಡ್ರ್ಯಾಗನ್ ಮಂಜುನ ಇಂಟ್ರೊಡ್ಯೂಸ್ ಮಾಡಿಸೋದ್ರ ಜೊತೆಗೆ ಅವನಿಗೊಂದು ಬ್ಯಾಕ್ ಡ್ರಾಪ್ ಅಂತ ಇಟ್ಟು ಆ ಪಾತ್ರಕ್ಕೆ ಒಳ್ಳೆ ಡೆಪ್ತ್ ಅನ್ನ ಕೊಟ್ಟಿದ್ದಾರೆ. ಅವನ್ ಸುತ್ತ ಇರೋರನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಇನ್ನೊಂದು ಕಡೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಗಿರಿಜಾ ಅವರ ಪಾತ್ರ, ಅದನ್ನಂತೂ ಎಷ್ಟು ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ದಾರೆ ಅಂದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರೇ ಸಿನಿಮಾದ ಹೀರೋ ಅಂತಾನೂ ಅನ್ನಿಸ್ತಾರೆ. ಐ ಮೀನ್ ಒಬ್ಬ ಡೈರೆಕ್ಟರ್ ಆಗಿ ಯಾವ ಪಾತ್ರನೂ ಕೆಳಗಡೆ ತಳ್ದನೆ ತಮಗಿಂತ ಜಾಸ್ತಿ ಎಲ್ರಿಗೂ ತಮ್ಮದೇ ಆದ ಸ್ಕ್ರೀನ್ ಸ್ಪೇಸ್ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ, ಹೀರೋಯಿನ್ ಅಶ್ವಿನಿ ಅವರನ್ನು ಸೇರಿ. ಇನ್ನು ಆ ಗಾಂಜಾ ಹುಡುಗರು, ಗ್ಯಾಂಗ್ಸ್ಟರ್ಸ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿದ್ರು. ಅಂದ್ರೆ ಅವ್ರು ಯಾರೋ ಆಕ್ಟರ್ಸ್ ಅಲ್ಲ, ಅವರೇ ಆ ಪಾತ್ರಗಳೇನೋ ಅನ್ನೋ ಮಟ್ಟಿಗೆ ಫೀಲ್ ಮಾಡಿಸಿದ್ದಾರೆ. ಅಂಡ್ ಆಲ್ಮೋಸ್ಟ್ ಅದರಿಂದಾನೆ ಪ್ರತಿ ಸಂದರ್ಭ ಕೂಡ ತುಂಬಾನೇ ರಾ ಅಂಡ್ ರಸ್ಟಿಕ್ ಆಗಿ ಬಂದಿದೆ. ಸಾಕಷ್ಟು ಕಡೆ ಸಿನಿಮಾದ ಇಂಟೆನ್ಸಿಟಿ ಕೂಡ ಹೆಚ್ಚಾಗಿದೆ. ಸ್ಪೆಷಲಿ ಆ ಬಾಬ್ ಕ್ಯಾರೆಕ್ಟರ್, ಅವನಿಗೆ ಅಂತ ಇರೋ ಥೀಮ್ ಮ್ಯೂಸಿಕ್ ಇಷ್ಟ ಆಯ್ತು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲೂ ಅವನಿಗೆ, ಆ ಹುಡುಗರಿಗೆ ಒಳ್ಳೆ ಕ್ಲೋಜರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಪೊಲೀಸ್ ಆಫೀಸರ್ ಗಿರಿಜಾ ಪಾತ್ರ ನನಗೆ ತುಂಬಾನೇ ಹಿಡಿಸ್ತು. ಅವರ ಮ್ಯಾನರಿಸಂ, ಡೈಲಾಗ್, ವಿಷಯಗಳನ್ನ ಖಡಕ್ ಆಗಿ ಕನ್ವೆ ಮಾಡಿದಂತ ರೀತಿ, ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ಗೆ ಇರಬೇಕಾದಂತ ತೂಕನ ಅವರು ಆ ಪಾತ್ರಕ್ಕೆ ಕೊಟ್ಟಿದ್ದಾರೆ. ಇಂಪ್ರೆಸಿವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ತಮ್ಮ ರೆಗ್ಯುಲರ್ ಸ್ಟೈಲ್ ನ ಮೇಂಟೈನ್ ಮಾಡಿದ್ದಾರೆ. ಹೆಚ್ಚು ಡಾಮಿನೇಟ್ ಮಾಡೋದಕ್ಕೆ ನೋಡಿಲ್ಲ. ಅಂಡ್ ಈ ಸಾರಿ ಕೂಡ ಆಕ್ಟರ್ಗಿಂತ ಡೈರೆಕ್ಟರ್ ವಿಜಯ್ ಅವರು ಮುಂದೆ ನಿಲ್ತಾರೆ. ಪರ್ಟಿಕ್ಯುಲರ್ಲಿ ತಮ್ಮ ಕಂಫರ್ಟ್ ಝೋನ್ ಯಾವುದು, ತಾವು ಏನಕ್ಕೆ ಚೆನ್ನಾಗಿ ಹೊಂದ್ಕೋತಾರೆ ಅದನ್ನ ಇನ್ನೂ ಬೆಟರ್ ವೇ ಅಲ್ಲಿ ಮತ್ತಷ್ಟು ಇಂಪ್ರೂವೈಸ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇವರನ್ನ ಬಿಟ್ಟು ಉಳಿದ ಎಲ್ಲ ಆಕ್ಟರ್ಸ್ ತಮಗಿದ್ದ ಪಾತ್ರನ ಡೀಸೆಂಟ್ ಆಗಿ ನಿಭಾಯಿಸಿದ್ದಾರೆ. ಇನ್ನು ಡೈಲಾಗ್ಸ್ ಹಲವು ಕಡೆ ಇಷ್ಟ ಆದ್ವು. ಇನ್ನ ಕೆಲವು ಕಡೆ ಕನ್ವರ್ಸೇಷನ್ ಅಲ್ಲಿ ಬೈಗುಳ ಕಮ್ಮಿ ಮಾಡ್ಕೊಂಡಿದ್ರೆ ಬೆಟರ್ ಇರ್ತಿತ್ತು. ಹಾಗೆ ಅದನ್ನ ಬಿಟ್ಟು ಕಾಮಿಡಿಗೆ ಅಂತ ಬರ್ದಿರೋ ಸನ್ನಿವೇಶ, ಅಲ್ಲಿರುವಂತ ಪಾತ್ರ, ಆಲ್ಸೋ ಆ ಪೊಲೀಸ್ ಆರ್ಕೆಸ್ಟ್ರಾ, ಟ್ರೀಟ್ಮೆಂಟ್, ಬೇಬಿ ಚಿನ್ನಮ್ಮ ಹಾಡು, ಶ್ರದ್ಧಾಂಜಲಿ ಡ್ಯಾನ್ಸು, ಕಿಡ್ನಿ ಸ್ಟೋನು, ಗ್ಯಾಪಲ್ಲಿ ಎಂಟ್ರಿ ಕೊಟ್ಟ ಬಾಹುಬಲಿ 1 and 2 ಒಳ್ಳೆ ಮಜಾ ಕೊಡ್ತು ಅಂತ ಹೇಳ್ತೀನಿ. ನೆಗೆಟಿವ್ಸ್ ಅಂತ ಬಂದ್ರೆ ಸಿನಿಮಾದ ಸೆಕೆಂಡ್ ಹಾಫ್. ಆಕ್ಚುಲಿ ಆ ಭಾಗನ ಪೂರ್ತಿ ರಿವೆಂಜ್ ಡ್ರಾಮಾ ರೀತಿನೇ ತಗೊಂಡು ಹೋಗಿದ್ದಾರೆ. ಹಾಗೇನೆ ಅಲ್ಲಿನ ಟೆಂಪ್ಲೇಟ್, ಇಬ್ರು ದುಶ್ಮನ್ಗಳು ರೈವಲ್ರಿ ಜಾಸ್ತಿ ಆಗಿ ಹೊಡೆದಾಡ್ಕೋತಾರೆ. ಹೀರೋ ಬಂದು ವಿಲನ್ ಚೇಳಾಗಳನ್ನ ಕ್ಲಿಯರ್ ಮಾಡಿ ಸ್ಟೈಲ್ ಆಗಿ ವಿಲನ್ ಹತ್ರ ಒದೆ ತಿನ್ನೋದು, ನಂತರ ಬೌನ್ಸ್ ಬ್ಯಾಕ್ ಆಗಿ ವಿಲನ್ ನ ಮುಗಿಸೋದು. ಅಂದ್ರೆ ಅದೇ ಟಿಪಿಕಲ್ ರೌಡಿಸಂ ಫಿಲಂ ತರ. ಅಲ್ಲಿ ಹೊಸದು ಅಂತ ಏನೂ ಇರ್ಲಿಲ್ಲ. ಅಂಡ್ ಡ್ರಗ್ ಮಾಫಿಯಾ ಬಗ್ಗೆ ಗಂಭೀರವಾಗಿ ವಿಷಯಗಳನ್ನ ಹೇಳಿದ್ರೂ ಸಹ ಈ ರಿವೆಂಜ್ ಇಂದ ಅದು ಒಂಚೂರು ಹಿಂದೆನೆ ಉಳ್ಕೊಳತ್ತೆ. ಇನ್ಫ್ಯಾಕ್ಟ್ ಇಲ್ಲಿರೋದು ತುಂಬಾನೇ ಸಣ್ಣ ಎಳೆ. ಅದನ್ನ ಫಸ್ಟ್ ಹಾಫ್ ಅಲ್ಲಿ ಎಂಗೇಜಿಂಗ್ ಆಗಿ ಒಂದೊಳ್ಳೆ ರೀತಿಯಲ್ಲಿ ಕಟ್ಕೊಟ್ಟಿರ್ತಾರೆ. ಪಾತ್ರಗಳಿಗೆ ಒಳ್ಳೆ ಸ್ಟೇಜ್ ಅನ್ನ ಸೆಟ್ ಮಾಡಿರ್ತಾರೆ. ಬಟ್ ಕ್ಲೈಮ್ಯಾಕ್ಸ್ಗೆ ಬರೋ ಹೊತ್ತಿಗೆ ಆ ಎಲ್ಲಾ ಪಾತ್ರಗಳು ಮಂಕಾಗಿ, ಇನ್ಕ್ಲೂಡಿಂಗ್ ಆಫೀಸರ್ ಗಿರಿಜಾ, ತುಂಬಾನೇ ಡೈಲ್ಯೂಟ್ ಆಗ್ಬಿಡ್ತಾರೆ. ಆಲ್ಸೋ ಡ್ರ್ಯಾಗನ್ ಮತ್ತೆ ಭೀಮನ ಫೇಸ್ ಆಫ್ ಏನಿದೆ ಅದನ್ನ ತುಂಬಾನೇ ಎಳೆದ್ರು ಅಂತಾನೂ ಅನಿಸ್ತು. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಮಧ್ಯದಲ್ಲಿ ಇರುವಾಗ್ಲೇನೆ ಸಿನಿಮಾನ ಸ್ಟ್ರೆಚ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೇಕಾಗಿತ್ತು. ಬಟ್ ಎಡಿಟಿಂಗ್ ಪ್ಯಾಟರ್ನ್ ನಿಂದ ಒಂಚೂರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಆಡಿ ಬಾ ಮಗನೇ ಭೀಮ, ಆ ಹಾಡು, ಅಲ್ಲಿದ್ದಂತ ಸ್ಕೋರಿಂಗ್ ವಾಪಸ್ ಒಂದು ಎನರ್ಜಿನ ತಂದುಬಿಡತ್ತೆ ಪ್ರೇಕ್ಷಕರಲ್ಲಿ. ಬಟ್ ಸ್ಟಿಲ್ ಓವರ್ ಆಲ್ ಸೆಕೆಂಡ್ ಹಾಫ್ ಹೆವಿ ರೂಟೀನ್ ಆಗೋಯ್ತು. ಸೊ ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಂತ ಪಾತ್ರಗಳಿಗೆ ಒಳ್ಳೆ ಪೇ ಆಫ್ ಅನ್ನ ಕೊಟ್ಟು ಇನ್ನೂ ಚೆನ್ನಾಗಿ ಮುಗಿಸಬಹುದಾಗಿತ್ತು. ಅದರಿಂದ ಕೊಟ್ಟಿರೋ ಮೆಸೇಜ್ ಕೂಡ, ಅದರ ಇಂಪ್ಯಾಕ್ಟ್ ಕೂಡ ಹೆಚ್ಚಿರ್ತಿತ್ತು. ಟೋಟಲ್ ಆಗಿ ಇದೊಂದು ಅಬೋವ್ ಆವರೇಜ್ ಸಿನಿಮಾ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತುಂಬಾ ಜನಕ್ಕೆ ಡೀಸೆಂಟ್ ವಾಚ್ ಅಂತ ಅನ್ನಿಸ್ಬೋದು. ಅಂಡ್ ವಿಜಯ್ ಅವರು ಟಾರ್ಗೆಟ್ ಮಾಡಿರೋ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗ್ಬೋದು ಅಂತಾನೂ ಅನ್ಕೋತೀನಿ.
ಇನ್ನು ಇದು ಎ ಸರ್ಟಿಫೈಡ್ ಸಿನಿಮಾ, ಡೆಫಿನೆಟ್ಲಿ ಕುಟುಂಬ ಸಮೇತರಾಗಿ ನೋಡೋ ಅಂತದ್ದಲ್ಲ. ಹಾಗಾಗಿ ಒಬ್ರೆ ಅಥವಾ ಸ್ನೇಹಿತರ ಜೊತೆ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾವನ್ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೈನಿಂಗ್ ಆಫ್, ಲಿಖಿತ್.